ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ತುಂಬ ದಿನ ಆಯ್ತಲ್ಲ ನಾನು ಈಗ ಹೇಳಿ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡ್ಕೊಂಡ್ರಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹಾಗೆ ಅಮ್ಮ ಇವತ್ತು ಮೊಳಕೆ ಹುರುಳಿಕಾಳು ಹಾಕಿ ದಂಟಿನ ಸೊಪ್ಪಿನ ಸಾರು ಮಾಡ್ತಾವ್ರೆ. ನಮ್ಮ ಕಡೆ ಸೊಪ್ಪಿನ ಸಾರನ್ನ ನಾವು ಹೇಗೆ ಮಾಡ್ತೀವಿ ಅಂತ ನಿಮಗೆ ತಿಳ್ಕೊಳ್ಳೋ ಆಸೆ ಇದ್ದರೆ ಇವತ್ತು ವಿಡಿಯೋ ನೋಡಿ ಫುಲ್ಲಾಗಿ ಅಂತ ಹೇಳ್ತಾ, ಹಾಗೆ ಮರಿದಿರ ಲೈಕ್ ಮಾಡಿ. ಬನ್ನಿ ವಿಡಿಯೋ ನೋಡ್ಕೊಂಬರೋಣ. ಹಾಗೆ ಇಲ್ಲಿ ಅಮ್ಮ ಮುಂಚೆನೇ ಒಣಗಿಸಿದ ಮೊಳಕೆ ಹುರುಳಿಕಾಳು ಹಾಗೆ ಬೇಳೆನ ಬೇಯಿಸ್ಕೊಂಡಿದ್ದಾರೆ. ಬೇಳೆ ಬೇಯೋದೇನೋ ನೋಡ ಕದ್ರಿಕೊಂಡು ಹೋಗ್ಯವೆ. ಈಗ ಸೊಪ್ಪಿರ್ತೀನಿ. ದಂಟಿನ ಸೊಪ್ಪು, ದಂಟಿನ ಸೊಪ್ಪಿನ ಸಾರು. ಸೊಪ್ಪಿನ ಸಾರು. ಸೊಪ್ಪು ಬೆಂದೈತೆ, ಒಂಚೂರು ಉಪ್ಪು ಹಾಕ್ತೀನಿ. ಘಮ ಘಮ ಅಂತೈತೆ. ಘಮ ಘಮ ಅಂತೈತಿ ಸೊಪ್ಪು. ಹಸ್ರೇ ಒಂದು ಚಂದ ಅಲ್ಲೇ ನಮ್ಮ. ನೋಡು ಆ ಸೊಪ್ಪು ಎಷ್ಟು ಚಂದ ಕಾಣ್ತದೆ. ಮೇಡಮ್ ಸೊಪ್ಪು ಬೆಂದೈತೆ. ಇಳಿಸ್ತೀನಿ ಈಗ. ಸಿಗ್ತೀನಿ. ಮೇಡಮ್ ಸೊಪ್ಪು ಹಿಂಡ್ಕೊಂತೀನಿ. ಸೊಪ್ಪಿಂಡಿಕು ನಿನಗೆ ಸೊಪ್ಪಿನ ಸಾರು ತುಂಬ ಇಷ್ಟ ಅಲ್ಲಮ್ಮ? ಹೂನಮ್ಮ, ನನಗೆ ಸೊಪ್ಪಿನ ಸಾರು ಅಂದ್ರೆ ಇಷ್ಟ. ಸೊಪ್ಪಿನ ಸಾರು, ಸೊಪ್ಪಿನೇರು, ಬಜ್ಜಿ ಇವೆಲ್ಲ ಇಷ್ಟ. ಜಾಸ್ತಿ ಸೊಪ್ಪು ಇಷ್ಟ ನಮ್ಮ ಮನೆಯಲ್ಲಿ. ಸೊಪ್ಪು ಎಲ್ಲರಿಗೂ ಸೊಪ್ಪು ತಿನ್ಬೇಕಮ್ಮ, ಆರೋಗ್ಯ, ರಕ್ತ ಪುಷ್ಟಿಗೆ ಒಳ್ಳೆಯದು. ಇವತ್ತು 3 ಉಂಡೆ ಆಗೈತೆ. ಸೊಪ್ಪು ನೀರಲ್ಲಿ ಸೊಪ್ಪು ಹಿಂಡ್ಕೊಂಡು ಸೊಪ್ಪು ಸ್ವಲ್ಪ ಉಳಿಸ್ಕೊಂಡು ಇವಾಗ ನೆಕ್ಸ್ಟ್ ರುಬ್ಬಕ್ಕೆ ಹಾಕೊಂತೀಯಲ್ಲ. ಈಗ ರುಬ್ಬಕ್ಕೆ ಹಾಕ್ಯಂತೀನಿ. ಅಮ್ಮ ಇದು ರುಬ್ಬದ ಅರಿಯದ? ನಂಗೆ ಡೌಟು. ಅರಿಯೋದು ಅನ್ಬೋದು, ರುಬ್ಬೋದು ಅನ್ಬೋದು. ಎರಡು ಒಳಕಲ್ಲಾಗ ರುಬ್ಬೋದು ಅಂತಾರೆ, ಇದರಲ್ಲಿ ಅರಿಯೋದು ಅಂತ ಅಂತಾರೆ. ನನಗೆ ಎರಡು ಬಂದ್ಬಿಡುತ್ತೆ. ಏನಿಲ್ಲ, ಅರಿಯೋದಂದ್ರು ಒಂದೇ, ರುಬ್ಬೋದಂದ್ರು ಒಂದೇನೆ. ಎರಡು ನುಣ್ಗಾಗುತ್ತೆ ಅಂತೀಯ? ಎರಡು ನುಣ್ಗಾಗ್ತೈತಿ. ಈಗಳಮ್ಮ ಒಂಚೂರು ಕರ್ಬೇವಿನ ಇದು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಹುರಿದಿರೋ ಬೆಳ್ಳುಳ್ಳಿ, ಹುರಿದಿರೋ ಬೆಳ್ಳುಳ್ಳಿ ಹಾಕಿ, ಕಾಯಿ, ಒಂಚೂರು ಹುಣಸೆಹಣ್ಣು, ಜೀರಿಗೆ, ಮೆಣಸು ಎರಡು ಮಿಕ್ಸ್ ಮಾಡಿ ಹುರಿದಿಕೊಂಡಿರ್ತೀನಿ. ಮೆಣಸು ಜೀರಿಗೆ. ಮೆಣಸು ಜೀರಿಗೆ. ಸೊಪ್ಪು ಒಗ್ಗರಣೆಗೆ ಎತ್ತಿಕ್ಕೊಂತೀನಿ. ಈಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಹಚ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕ್ಬೇಕು. ಅದು ಒಗ್ಗರಣೆ ಹಾಕೊಂಡು ಒಗ್ಗರಣೆ ಈಗ ರುಬ್ಕೊಂತೀನಿ. ಖಾರ ರುಬ್ಬೋದು ಸೊಪ್ಪಿನ ಸಾರಿಗೆ. ಮೊಳಕೆ ಹುರುಳಿಕಾಳು ದಂಟಿನ ಸೊಪ್ಪಿನ ಸಾರು. ಖಾರ ಎತ್ತು ತಿಂದು ನುಣ್ಣಗಾಗೈತಿ. ಆ ಕಡೆ ಎಲ್ಲ ಆತರ. ಇವಾಗ ಸಪ್ಪೆಸರಿಗೂ ಅಷ್ಟೇ, ಅವ್ರವ್ರ ಅಗ್ಲಿಗೆ ಹಾಕಿ ಕಲ್ಸ್ಕೊಂಡು ಉಂತಾರೆ. ನಾವೇನ್ ಮಾಡ್ತೀವಿ, ಎಲ್ಲ ಕಲ್ಸ್ಬಿಟ್ಟು ಎಲ್ಲಾರ್ಗು ಕಲ್ಸಿ ಇಡ್ತೀವಿ. ಅಂದ್ರೆ ಅವ್ರವ್ರಿಗೆ ಎಷ್ಟೆಷ್ಟು ಖಾರ ಬೇಕೋ ಅಷ್ಟು ಹಾಕೊಂತಾರೆ. 10 ಜನ ಖಾರ ಅಂತ ಅವ್ರದ್ದು. ಖಾರನೇ ಇದು. ಒಂದ್ ಸ್ವಲ್ಪ ಹಾಕೊಂಡು ಕಲ್ಸ್ಕೊಂಡು ಊಟ ಮಾಡ್ತಾರ ಅವರು. ನಮ್ ಕಡೆ ಈ ತರ ಇದಕ್ಕೆ ಸೊಪ್ಪಿನ ಸಾರು ಅಂತೀವಿ. ಆ ಕಡೆ ಉಪ್ಪೆಸರು ಏನೋ ಅಂತಾರೆ. ಉಪ್ಪೆಸರಿಗೆ ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹುರಿದು ಬಿಟ್ಟು ರುಬ್ಕೊಂಡು ಇಕ್ಕೆಮದು. ಅದು 2 ದಿನ 3 ದಿನ ಇರ್ತೈತೆ. ಅದಕ್ಕೆ ನೀರು ಪಾರು ಇದಾಗಂಗಿಲ್ಲ. ಸಪ್ಪೆಸರ್ನಾಗೇನ ನುಣ್ಣಗೆ ರುಬ್ಬಿಟ್ಟು ಎತ್ತಿಕ್ಕೆಂಬದು. ಅದನ್ನ ಉಪ್ಪೆಸರು ಅಂತ ಹೇಳಿ ಬಿಟ್ಟಿಟ್ಟು ಖಾರ ಕಲಿಸ್ಕೊಂತಾರೆ. ಉಪ್ಪೆಸರಿಗೆ ಖಾರ ಕಲಸಿ ಅದಂಗ ಉಪ್ಪೆಸರಿಗೆ ಖಾರ ಕಲಸಿ ಅದೆಂದ ಮುದ್ದೆ ಉಣ್ಬರ್ರಿ ಅಂತಾರ ನೋಡು. ಸಾಂಗ್ ಐತಲ್ಲ, ಹಾಗಂಗೆ ಅದು ಉಪ್ಪೆಸರು. ಇದು ಸೊಪ್ಪಿನ ಸಾರು ನಮ್ ಕಡೆ. ಕಲ್ಸ್ಕೊಂತೀಯ? ಸೊಪ್ಪು ಒಗ್ಗರಣೆ ಹಾಕಿದ್ದಾಯ್ತು. ಈಗ ಸಾರು ರುಬ್ಕೊಂಡಿದ್ದೀನಿ. ಈಗ ಸೊಪ್ಪಿನ ಸಾರು ಆಯ್ತು, ಸೊಪ್ಪು ಆಯ್ತು, ಮುದ್ದೆನೂ ಆಗೈತೆ. ಊಟ ಮಾಡೋದೇ ಇನ್ನ ಅಷ್ಟೇ. ಬರ್ರಿ ಊಟ ಮಾಡ್ರಿ.
ಹೇಳಮ್ಮ ಸೊಪ್ಪು ನೋಡು ಮೊಳಕೆ ಹುಳಿ ಕಾಳು ಹಾಕಿರೋದಕ್ಕೆ ಅದ್ ನೋಡ್ತಾ ಇರತ್ತೆ ನೋಡ್ತಾ ಇದ್ರೆ ತಿನ್ಬೇಕು ಅನ್ಸತ್ತೆ. ಎಷ್ಟ್ ಚೆನ್ನಾಗೈತೆ. ನೀವು ಮಾಡ್ಕೊಂಡು ಉಣ್ರಿ. ಉಂಡ್ರಿ. ಮೊಳಕೆ ಹುಳಿ ಕಾಳು ಅಂತ ತಿರ್ಸ್ಕರ್ಸ್ಬೇಡ್ರಿ, ಒಳ್ಳೇದು. ಸಾರು ಚೆಂದಾಗಿರುತ್ತೆ. ಇದು ಸಾರು ಮೊಳಕೆ ಹುಳಿಕಾಳು ದಂಟಿನ ಸೊಪ್ಪಿನ ಸಾರು ಮಾಡಿ ಉಣ್ ನೋಡ್ರಿ, ಅದ್ರ ರುಚಿನೇ ಬೇರೆ. ಅಷ್ಟೇ. ಹಾಕಮ್ಮ ಸಾರು. ಸೊಪ್ಪಿನ ಸಾರು ಊಟ ಮಾಡೋದ್ರಲ್ಲಿ ಏನೋ ಒಂಥರ ಖುಷಿ ಕಣಮ್ಮ. ಏನೋ ಸ್ಪೆಷಲ್ ಅಡ್ಗೆ ಅಂತ ಅನ್ಸುತ್ತೆ. ಅವರು ಊಟ ಮಾಡೋ ಮನ್ಸಿದ್ರು ಸೊಪ್ಪಿನ ಸಾರು ಬರ್ರಿ ಉಣ್ರಿ ಅಂದ್ರೆ ಅದು ಇಷ್ಟ ಪಡ್ತಾರೆ. ಸೊಪ್ಪಿನ ಸಾರ ಒಂದ್ ಮುರ್ಕಿಕ್ಕೋ ಅಂತ ಬರ್ತಾರೆ. ಮುದ್ದೆನ ಸಖತ್ತಾಗಿರುತ್ತೆ. ಏನೋ ಸ್ಪೆಷಲ್ ಅಡ್ಗೆ ಅಂತ ಅನ್ಸುತ್ತೆ ನಮ್ಗಂತೂ. ನಿಮ್ಗೆಲ್ಲ ಯಾರಿಗೆಲ್ಲ ಆ ಥರ ಅನ್ಸುತ್ತೆ ಕಮೆಂಟ್ ಮಾಡಿ. ನೋಡಿದ್ರಲ್ಲ ಹೇಗೆ ಮಾಡಿದ್ರು ನಮ್ಮ ಕಡೆ ಸೊಪ್ಪಿನ ಸಾರನ್ನ. ಹಾಗೆ ಈ ಅಮ್ಮ ಮಗಳನ್ನು ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ ಮತ್ತು ಯಾಕೆ ಅಂತ ಕಮೆಂಟ್ ಮಾಡಿ. ಮುಂದೆ ಬರುವ ವಿಡಿಯೋಗಳಿಗೆ ನಮಗೆ ಸ್ಫೂರ್ತಿ ಸಿಗುತ್ತೆ ನಿಮ್ಮಿಂದ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಹಾಗೆ ಇನ್ನೊರು ನಮ್ಮ ಕಡೆ ಊಟ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಇನ್ನೇ ಆಗ್ತಾಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ನಾವಿನ್ನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀವಿ. ವೆಯ್ಟ್ ಮಾಡ್ತೀರಿ ಎಲ್ಲರೂ ನಮ್ಮ ಬರುವಿಕೆಗೆ. ಥ್ಯಾಂಕ್ ಯು ಸೋ ಮಚ್.